ತಂಗಿ ಹೊಲ್ದಾಗ ನಮ್ದ ಕೆಲಸ ಇತ್ವಾ ನಾನು ಹೊಲಕ್ ಹೋಗ್ಬರ್ತೀನಿ ನೀ ಮನಿ ಕಡೆ ಹುಷಾರ್ ನೋಡುವ. ಏ ಅಣ್ಣ ಉಪವಾಸ ಎದಕ್ ಹೋಗಿ ಅಡಿಗೆ ಮಾಡಿನಿಲ್ಲ ಊಟ ಮಾಡ್ಕೊಂಡ್ ಹೋಗಲ್ಲ. ತಂಗಿ ಅಲ್ಲಿ ಕರೆಂಟ್ ಬಂದವ ಮತ್ ಲೇಟ್ ಆಗತ್ತ ನಾ ಹೊಳೆ ಬಂದು ಊಟ ಮಾಡ್ತೀನಿ. ಕೆಲಸ ಬಾಳ ಇಲ್ಲ ನೀರ್ ಚಲೋ ಮಾಡ್ದವ ನಾ ಹೊಳೆ ಬಂದು ಊಟ ಮಾಡ್ತೀನಿ. ನಾ ಹೋಗ್ತೀನಿ. ಹೇ ದಿಸ ಇದಾತ್ ನೋಡು. ಯಪ್ಪ ನಾ ನೀರ್ ಬಿಟ್ಟು ಬರ್ತೀನಿ ಹೊಲಕ್ಕ. ಎಲ್ಲಿ ಹೋಗ್ಬೇಡ ಆ ಕಟ್ ಈ ಕಟ್ ಅಡ್ಡಾಡ್ಬೇಡ. ತಿಕ್ ನೀ ತಂಬಾಕ್ ತಿಕ್ ನೀ ಬಿಡ್ಬೇಡ ನೀನು. ಎಷ್ಟಿದ್ರು ಅಷ್ಟ ನೀನು. ಅಯ್ಯೋ ತಮ್ಮ ಬಂದಲ್ಲ ಬಾರ ತಮ್ಮ. ಯಪ್ಪ ತಮ್ಮ ಬಂದ್ ನೋಡಪ್ಪ. ಸ್ವಲ್ಪ ಆರಾಮದಿ ಅಪ್ಪ. ಊಟ ಮಾಡು. ಸರಿಯಪ್ಪ ನಾನು ಊಟ ಮಾಡಕ್ ಬಂದಿಲ್ಲ. ನಿಮ್ ಜೊತೆ ಒಂದು ಮುಖ್ಯ ದಿವಸ ಮಾತಾಡ್ಬೇಕಾಗೈತಿ ಅದಕ್ ಬಂದಿನಿ ನಾನು. ತಮ್ಮ ಅಂತ ಅರ್ಜೆಂಟ್ ಐತೆ ನಮ್ಮ ಮಾತಾಡೋದು. ಮೊದ್ಲೇ ಹಸ್ಕೊಂಡ್ ಬಂದಿರ್ತಿ ಊಟ ಮಾಡಿ ಹೋಗು ಆಮೇಲೆ ಮಾತಾಡೋಣ ಅಂತ. ನಾವೆಲ್ಲ ಇರ್ತೀನಿ ಬಾ ಅಲ್ಲೇ ಮಾತಾಡೋಣ. ಹೈ ಅಣ್ಣ ಈಗ ಬಂದ್ಯಾ? ಆರಾಮದಿಯಾ? ನಾನು ಆರಾಮದಿ. ನೀನು? ಆರಾಮದಿ ನೋಡ್. ಅಣ್ಣ ಬಿಸಿ ಬಿಸಿ ರೊಟ್ಟಿ ಮಾಡೇನಿ ಊಟ ಮಾಡಿ ಬಾ. ಹೋಯಣ್ಣ ಬಾತಮ್ಮ ಆಗಲ್ಲ ಏನ ಮುಖ್ಯ ವಿಷಯ ಮಾತಾಡ್ಬೇಕಂದ್ರಪ್ಪ. ನಾನು ಅರ್ಜೆಂಟ್ ಕೆಲಸ ಇತ್ತು ನೀರು ಬಿಡುದು ಅದಕ್ಕೆ ಬಂದೆ. ಏನದ ಅಂತ ವಿಷಯ? ನೋಡಣ್ಣ ನಾನಂತೂ ಈಗ ಹಳ್ಳಿಯಾಗ ಇರಂಗಿಲ್ಲ. ನನಗೆ ಸಿಟಿಯಾಗ ಇರ್ಬೇಕಂತ ಆಸೆ ಐತಿ. ಅದಕ್ಕೆ ನಾನು ಪಾಲಿಂದ ಏಟ್ ಹೋಗ್ರೆ ಹೊಲ ಐತಿ ನೋಡು ಅದನ್ನ ನನಗೆ ಕೊಟ್ಬಿಡು. ನಾ ಮಾರಿ ಅಲ್ಲೇ ಸಿಟಿಯಾಗ ಸೆಟ್ಲ್ ಹಾಕಿನಿ. ತಮ್ಮ ಏನ್ ಮಾತಾಡಂತೀವ್ ನೀನು? ಈ ಭೂಮಿ ತಾಯಿ ನಮ್ ತಾಯಿ ಇದ್ದಂಗ ಅದನ್ನ ಮಾಡ್ತೀನಿ ಅಂತೀವಲ್ಲ ನೀನು. ನಿನಗೆ ರೊಕ್ಕ ಬೇಕಂದ್ರೆ ಹೇಳ ನಾ ಸಾಲ ಮಾಡ್ಕೊಡ್ತೇನೆ ನಿನಗ. ನನಗ ಗೊತ್ತಿತ್ತು ನೀನ್ ಹಳೆ ಪುರಾಣ ಹೇಳ್ತೇಂತಿ. ನನಗೆ ಏನ್ ಮಾಡ್ತಿ ಗೊತ್ತಿಲ್ಲ. ನನ್ನ ಹೊಲ ನನಗೆ ಬೇಕು. ತಮ್ಮ ಹಂಗಲ್ಲ ನನ್ ಮಾತು ಕೇಳ ಒಂದಿಟ್ಟು ಹೇಳುದಾರ. ನಿನ್ನ ಮಾತಲ್ಲ ಯಾರ ಮದ್ದು ಕೇಳಂಗಿಲ್ಲ. ಬಾ ಹಿಡಿದಿ ರೊಟ್ಟಿ ಹೋಗಿ ನೋಡ. ತಮ್ಮ ನಾ ಹೇಳು ಕೇಳು ಒಂದಿಟ್ಟ. ಸರಿ ಏನಪ್ಪ ಯಾಕನ ಏನಿಲ್ ಬಿಡು ತಮ್ಮ ಹಂಗ ಒಯ್ದಿದ್ದಲ್ಲ ಮನ್ಯಾಗ. ಆಯ್ತು ಹುಷಾರಣ. ಯವ್ವ ಬೇವ್ವ ನೀ ಹೋದೆ ತಮ್ಮ ನೋಡಲೆ ಮಂದಿ ಯಾರ ಏನೋ ತಲೆಯಾಗ ತುಂಬ್ಯಾರ ಏನೇನ ಮಾತಾಡಕ್ ಕುಂತಾನ. ಯಾರ ಮುಂದೆ ಹೇಳ್ಬಿ ಕಷ್ಟನ ನಾನು? ಅಜ್ಜ ನಿನ್ ಮಕ್ಳು ಅಲ್ಲಿ ಜಗಳ ಆಡಕತ್ತಾರ ಹೊಲ್ದಾಗ. ಯಪ್ಪ ಎದ್ರ ಸಂಬಂಧ? ಏನಪ್ಪ ಆಸ್ತಿ ಗಿಸ್ತಿ ಏನೇನ್ ಅನ್ನಾಕತ್ತಿದ್ರ? ಹೋಯ್ ನೀನ ಕೇಳು. ಏಪ್ಪ ಏನಾಯ್ತು ಮರ್ರಿ ಹಿಂಗ್ಯಾಕ್ ಮಾಡಾಕತ್ರಿ ಅವ್ರು? ಸರಿ ನೀರ್ ತುಂಬ ಕುಡಿಯಾಕ. ಯಪ್ಪ ಹಿಂಗ್ಯಾಕ್ ಸಪ್ ಮಾಡಿ ನಿಮ್ಮ ಅಣ್ಣ ಇಬ್ರು ಹೊಲ್ದಾಗ ಹಾ ಹಂಗ್ ಮಾಡತ್ತಿದ್ರ? ಹುನಯ್ಯವ್ವ ತಾಯಿಲಿದ ಮಕ್ಕಳು ಅಂತಂದು ಪ್ರೀತಿಲಿ ಬೆಳೆಸಿದ್ಯಾ. ಈಗ ದೊಡ್ಡವಾಗಿ ಹಿಂಗ್ ಜಗಳ ಆಡಕತ್ತವ್. ಏನ್ ಮಾಡ್ಲಿ? ಯಾಕೋ ಆಗ್ತಿದ್ದವ. ಹಲೋ ಹಲೋ ಅಣ್ಣ ಆಫ್ ಹೆಂಗ ಮಾಡಾಕ
ಲಘು ಬಾದೇನು ಯಪ್ಪ ಯಪ್ಪ ಯಾವ್ದಪ್ಪ ಯಪ್ಪ ಯಾವಪ್ಪ ಸರ ಅಪ್ಪರಿಗೆ ಏನಾಯ್ತು ಸರ? ಸ್ವಲ್ಪ ಹೊರಗಡೆ ಕುಂದ್ರಿ ಏನೊಂದು ಹೇಳ್ತೇನ್ರಿ. ಸರ್ ಹಂಗಪ್ಪ ರಂಗಪ್ಪ ಅವ್ರೆ ಹಾರ್ಟ್ ಪೇಷಂಟ್ ಅಂದ್ರೆ ಹೌದು ಒಂದ್ ನಿಮಿಷ ರೀ. ವಾರ್ಡ್ ನಂಬರ್ 2. ಅಣ್ಣ ಅಪ್ಪಗೆ ಏನಾತಣ್ಣ? ಬಾತಮ್ಮ ಅಪ್ಪ ಇದೀನು ಅಂತ ಹೇಳಿ ಮನ್ಯಾಗ ಬಿದ್ಬಿಟ್ನಪ್ಪ. ಅದಕ್ಕೆ ಅಡ್ಮಿಟ್ ಮಾಡೇವಿ. ಅವ್ರು ಒಂದ್ 5 ನಿಮಿಷ ಕುಂದ್ರ ಚೆಕಪ್ ಮಾಡ್ತೀನಿ ಅಂದಾರ. ಹೋಗುಂಬಾ ಏನಾಗತ್ ನೋಡು. ನಿಮ್ಮ ಅಪ್ಪರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತಪ್ಪ. ಅವ್ರಿಗೆ ಏನಾರ ಮನ್ಸಿಗೆ ನೋವು ಆಗೋಂಗ ನಡ್ಕೊಂಡ್ರಿ ನೀವು? ಸ್ವಲ್ಪ ಮನ್ಯಾಗ ಬಾಯ್ ಮಾಡಿದ್ವಿ. ಅದಕ್ಕೆ ನಿಮ್ಮ ಅಪ್ಪರಿಗೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೈತಿ. ಇನ್ಮ್ಯಾಗಾರ ನೀವು ಚಂದಾಗ ನಿಮ್ಮ ಅಪ್ಪರ ನೋಡ್ಕೊಂತವ್ರಿ. ನೀವು ಚಂದ ನೋಡ್ಕೊಲಿಲ್ಲ ಅಂದ್ರೆ ನಿಮ್ಮ ಅಪ್ಪರ ನೀವು ಕಳ್ಕೊತಾರ ನೋಡಿ. ಸರ್ ಈಗ ಆರಾಮದಾರಲ್ಲ ರೀ, ನೋಡ್ಬೋದಲ್ಲ ರೀ ನಾವು? ಈಗ ಆರಾಮದಾರ ನೋಡ್ಬೋರಿ ನೀವು. ಅಪ್ಪ ನಾ ರೊಕ್ಕದ ಹಂಗ್ಯಾಗ ಏನೇನ ಮಾತಾಡ್ಬಿಟ್ಟ, ಕ್ಷಮಿಸ್ಬಿಡ. ಈಗ ಗೊತ್ತಾತಿಲ್ಲಪ್ಪ. ನೋಡ್ರಿಪ್ಪ, ನಂದಂತ್ರ ಮುಗೀತ. ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ. ನನಗೆ ಇರೋರ ನೀವು 3 ಮಂದಿ ಮಕ್ಳು ಇಪ್ಪ. ತಂಗಿದ ಒಂದು ಮದ್ವೆ ಚಂದ ಮಾಡಿಕೊಡ್ರಿ. ನೀವು ಇದ್ದದ್ರ ಚಂದ ಬಾಳ ಮಾಡ್ಕೊಂಡ್ರಿಪ್ಪ. ನನಗಷ್ಟ ಸಾಕು ನೋಡಪ್ಪ. ಅಣ್ಣ ಅಣ್ಣ ನನ್ನ ತಪ್ಪಾತಣ್ಣ. ನಾ ರೊಕ್ಕದ ಹಂಗನೆ ಬಿದ್ದು ನಮ್ಮ ಸಂಬಂಧನ ಮರ್ತು ಬಿಟ್ಟಿದ್ದೆ. ನನಗೆ ಆಸ್ತಿನ ಬೇಡ, ಪಾಲು ಬೇಡಣ್ಣ. ನನಗೆ ನೀನು ತಂಗಿ ಅಪ್ಪ ಬೇಕಣ್ಣ. ನನಗೆ ಎಲ್ಲಿ ಆತಮ್ಮ, ಈಗ ನಿನ್ ತಪ್ಪು ಅರಿವು ಮಾಡ್ಕೊಂಡಿಲ್ಲ. ಈ ಕಿರುಚಿತ್ರದ ಮೂಲಕ ತಿಳಿಸೋದಿಷ್ಟೇ. ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಹೆದ್ದ ಕರುಳು ಮತ್ತು ಒಡ ಹುಟ್ಟಿದ ಅನುಬಂಧ ಯಾವತ್ತೂ ಬದಲಾಗಲ್ಲ. ಕುಟುಂಬವೇ ನಮ್ಮ ನಿಜವಾದ ಆಸ್ತಿ. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.